ಸಾಧನ ಮಾರ್ಗಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಅದಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆ ತೊಗೊಂಡ್ಬಿಡ್ತೀನಿ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸಾಧನೆ ಹಾದಿಯಲ್ಲಿ ಸಾಗೋದು ಸಲೀಸಾ ಅಂತ? ಯಾಕೆಂದರೆ ಲೌಕಿಕ ಪ್ರಪಂಚದಲ್ಲಿ ಎಲ್ಲ ಸುತ್ತುವರೆದಿದೆ, ನಮ್ಮನ್ನು ಎಲ್ಲ ಭಾವನೆಗಳೂ ಸುತ್ತುವರೆದಿದೆ. ನಿರೀಕ್ಷೆ ಮಾಡದೆ, ಎಕ್ಸ್ಪೆಕ್ಟ್ ಮಾಡದೆ ಜೀವನ ನಡೆಸೋದು ಅಷ್ಟು ಸುಲಭನಾ? ಇವಾಗ ಯಾರಿಗೋ ಒಂದು ಹಣ್ಣು, ಮಾರ್ಕೆಟೆಯಿಂದ ಒಂದು ಹಣ್ಣು ತಂದು ಕೊಡ್ತೀವಿ, ಅವ್ರು ತಂದು ಕೊಟ್ಟಿದ್ದಕ್ಕೆ ಅವ್ರ ಕಡೆಯಿಂದ ಒಂದು ಧನ್ಯವಾದ ನಿರೀಕ್ಷೆ ಮಾಡ್ತೀವಿ, ಅಥವಾ ಹಣ್ಣು ಚೆನ್ನಾಗಿದೆ ಅಂತಾದರೂ ಹೇಳಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಬರೀ ಒಂದು ಹಣ್ಣಿಗೆ ನಾವು ಒಂದು ನಿರೀಕ್ಷೆ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ, ಭಾವನೆಗಳನ್ನು ಒಬ್ಬರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಥವಾ ಭಾವನೆಗಳನ್ನು ಹಂಚ್ಕೊಳ್ತೀವಿ ಅಂತ ಹೇಳಿದ್ರೆ, ಅಥವಾ ಯಾರಿಗೋ ಒಂದು ಹೆಲ್ಪ್ ಮಾಡ್ತೀವಿ, ನಮ್ಮಿಂದ ಏನೋ ಒಂದು ಒಳ್ಳೇದಾಗಲಿ ಅಂತ ಮಾಡ್ತೀವಿ ಅಂದಾಗ ಅದರಿಂದ ಏನೂ ನಿರೀಕ್ಷೆ ಮಾಡಬಾರ್ದು ಅಂತ ಹೆಂಗೆ ಸಾಧ್ಯ? ಈಗ ನೋಡಿ, ನೀವು ಯಾರಿಗೋ ಮನೆಗೆ ತೊಗೊಂಡು ಹಣ್ಣು ಕೊಟ್ರಿ, ನೀವು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಅಲ್ಲ, ಮನುಷ್ಯನ ಸಹಜ ಗುಣ ಅದು ಅಂತ. ಆಯಿತು, ಮನುಷ್ಯನ ಸಹಜ ಗುಣ. ನೀವು ಯಾರಿಗೋ ತೊಗೊಂಡೋಗಿ ಕೊಟ್ರಿ, ಹಿರಿಯರಿಗೆ ಕೊಟ್ವಿ, ತುಂಬ ಚೆನ್ನಾಗಿದೆಯಪ್ಪ ಅಂದರೆ ನಿಮಗೇನೋ ಒಂದು ಖುಷಿ, ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಶಾಸ್ತ್ರ ಏನು ಹೇಳುತ್ತೆ, ನೀವು ಯಾರಿಗೂ ಕೊಟ್ರಲ್ಲ, ಅವನು ಕೊಟ್ಟೆ ಅಂತ ಆದರೆ ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಅವನಿಗೆ ಕೊಡೋದೇ ಇಲ್ಲ. ನೀವು ವ್ಯಕ್ತಿಯನ್ನು ನೋಡಿ ವ್ಯವಹಾರ ಮಾಡ್ತಾ ಇದ್ದೀರಿ. ಇದು ಸಾಧನೆ ಮಾಡುವವರು, ಪರಲೋಕದ ಚಿಂತನೆ ಇರೋರು ವ್ಯಕ್ತಿಯನ್ನು ನೋಡಲ್ಲ, ವ್ಯಕ್ತಿಯ ಒಳಗಿರುವ ಶಕ್ತಿಯನ್ನು ನೋಡ್ತಾರೆ, ಭಗವಂತನನ್ನು ನೋಡ್ತಾರೆ. ಹಸು ಮುಂದೆ ಹುಲ್ಲಿಟ್ರಿ, ಹಸು ಮುಂದೆ ಕೈ ಕೊಟ್ಕೊಂಡು ನಿಂತ್ಕೊಳ್ತೀರಾ ಎಕ್ಸ್ಪೆಕ್ಟೇಷನ್ ಮಾಡ್ತಾ? ಇಲ್ಲ, ಅದ್ರ ಬಗ್ಗೆ ನಿರೀಕ್ಷೆ ಇರೋದು ಇಲ್ಲ. ಹಾಗೆ ನೀವು ಏನು ಮಾಡಿದ್ರೂ ಕೂಡ ಡ್ಯೂಟಿ ಅಂತ ಮಾಡಿ, ಕರ್ತವ್ಯ ಪ್ರಜ್ಞೆಯಿಂದ ಮಾಡಬೇಕು ವಿನಃ ನಾ ಮಾಡಿದೆ ಅಂದಾಗ ಮಾತ್ರ ಎಕ್ಸ್ಪೆಕ್ಟೇಷನ್. ನಾ ಮಾಡಲಿಲ್ಲ ಅಂದಮೇಲೆ ಎಕ್ಸ್ಪೆಕ್ಟೇಷನ್ ಯಾಕಾಗಿರುತ್ತೆ? ನೀವು ಮಾಡಿದ್ದು ನಿಮ್ಮ ಡ್ಯೂಟಿ. ಫಾರ್ ಎಕ್ಸಾಂಪಲ್, ತಾಯಿ ಮಕ್ಕಳು ಭಾಳ ಚೆನ್ನಾಗಿ ನೋಡ್ಕೊಳ್ತಾಳೆ. ತಾಯಿಗೆ ಸಮಾನವಾಗಿ ನೋಡ್ಕೊಳ್ಳೋರು ಜಗತ್ತಲ್ಲಿ ಯಾರಿಲ್ಲ. ವಿಶೇಷವಾಗಿ ನಮ್ಗೆ ಹಿಂದೆ ಈ ಕಥೆಗಳೆಲ್ಲ ಗೊತ್ತಿರಲಿಲ್ಲ. ಈಗ ಎಷ್ಟೋ ತಾಯಂದರು ತಮ್ಮ ಮಗ ಬದುಕಲಿ ಅಂತ ತಮ್ಮ ಕಿಡ್ನಿ ಕೊಟ್ಟೋರು ಇದ್ದಾರೆ, ತಮ್ಮ ರಕ್ತ ಕೊಟ್ಟು ತಮ್ಮ ಪ್ರಾಣನೇ ಕೊಡ್ಲಿಕ್ಕೆ ಸಿದ್ಧ ಇದ್ದಾರೆ. ಇಷ್ಟು ಕೊಟ್ಟೋಳು ತಾಯಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪ? ನಿಮ್ಮ ಪ್ರಕಾರ ತಪ್ಪಲ್ಲ. ಅವಳು ಅಂತಾಳೆ, ಅವಳು ಹಾಸ್ಪಿಟ್ಲೈಸ್ ಆದಾಗ ಕಿಡ್ನಿ ತೊಗೊಂಡು ಮಗ ಫಾರಿನ್ನಲ್ಲಿ ಕೂತ್ರೆ ಎಷ್ಟು ಕರೆದ್ರೂ ಬರೆದಿದ್ದಾಗ ತಾಯಿ ಮನಸ್ಸಿನಲ್ಲಿ ಏನು ಬರುತ್ತೆ? ಎಷ್ಟು ಮಾಡಿದೆ ನನ್ನ ಮಗ, ನನ್ನ ಕಡೆಗೂ ಹಿಂಗೆ ಕೈ ಕೊಟ್ಟ, ಯಾಕೆ ಬಂತು ಈ ದುಃಖ? ಯಾಕೆ ಬಂತು ಅಂದರೆ ಮಗನಿಗೆ ಕೊಟ್ಟೆ ಅಂದಿದ್ರಲ್ಲೇ ಬಂದಿತ್ತು. ಅದೇ ಒಂದು ಮಗುಗೆ ತಾಯಿ ಹಾಲು ಕೊಡುವಾಗ ಎಕ್ಸ್ಪೆಕ್ಟೇಷನ್ ಇಲ್ಲ. ಈ ಮಗು ಚೆನ್ನಾಗಿ ದೊಡ್ಡ ಬೆಳೆದಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇದ್ರ ದುಡ್ಡೆಲ್ಲ ನನ್ನ ಆನ್ಲೈನ್ಗೆ ಹಾಕಲಿ ಅಂತ ಕೇಳ್ತಾಳ ತಾಯಿ? ಯಾವ್ದಾರು ತಾಯಿ ಕೇಳ್ತಾಳ? ಇಲ್ಲ. ಅವಳಿಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಮಗು ಚೆನ್ನಾಗಿರಬೇಕು ಅಂತ ಅಷ್ಟೇ ವಿನಃ. ಬಿಟ್ಟರೆ 3 ತಿಂಗಳು 2 ತಿಂಗಳು ಮಗು ಮೇಲೆ ಯಾವ ಎಕ್ಸ್ಪೆಕ್ಟೇಷನ್ನು ಇರಲ್ಲ. ಅವಾಗ ಆನಂದ ಆಗುತ್ತೆ ತಾಯಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಮಾಡಿದಾಗ ನೀವು ಅಂದ್ಕೊಂಡದ್ದು ಆಗಲಿಲ್ಲ ಅಂತ ಆದರೆ ದುಃಖಕ್ಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಕಾರಣ ವಿನಃ ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದ್ರೊಳಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಆದ ಕಾರಣ ಅಲ್ಲಿ ದುಃಖಕ್ಕೆ ಅವಕಾಶವೇ ಇಲ್ಲ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡ್ಬೋದಾ ಅಂದರೆ ಮಾಡಲಿಕ್ಕೆ ಬರುತ್ತೆ, ಯಾವಾಗ ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದ್ರೆ ಮಾತ್ರ. ಇದು ನನ್ನ ಡ್ಯೂಟಿ, ದೇವರು ನನಗೆ ಕೊಟ್ಟಿದ್ದಾನೆ, ನಾ ಮಾಡಬೇಕು ಅಷ್ಟೇ. ಯಾರೋ ಬಡವರು ಬಿದ್ದ, ಅವನ ಕೈ ಹಿಡ್ಕೊಂಡು ಮೇಲೆ ಎತ್ತಿದ್ರಿ, ಥ್ಯಾಂಕ್ಸ್ ಹೇಳಿದ್ರು ಸಂತೋಷ, ಹೇಳ್ದಿದ್ರು ನಿಮ್ಮ ಸಂತೋಷ, ನಿಮಗೊಂದು ಒಳ್ಳೆ ಫೀಲಿಂಗ್ ಇದೆ, ಸಂತೋಷ ಇದೆ, ಯಾರಿಗೂ ಸಹಾಯ ಮಾಡಿದೆ. ಅದಕ್ಕಿಂತ ಅವ್ನು ಥ್ಯಾಂಕ್ಸ್ ಹೇಳಿಬಿಟ್ರೆ ನಿಮಗೇನು ಭಾರಿ ಖುಷಿ ಏನಾಗಲ್ಲ. ಎಷ್ಟೋ ಬಾರಿ ನಾವು ಕೊಟ್ಟದ್ದಕ್ಕೆ ಅವ್ನು ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಿಟ್ಟು ಬರುತ್ತೆ. ಇಷ್ಟು ಮಾಡಿದೆ ಬರೀ ಒಂದು ಥ್ಯಾಂಕ್ಸ್ ಹೇಳಿ ಕಳಿಸ್ಬಿಟ್ಟು ಅವ್ನು ಕಾಫಿ ಕೂಡ ಕೊಡಲಿಲ್ಲ. ನಿಮ್ಗೆ ಕಾಫಿ ಕೊಟ್ಟು ಮಾತ್ರಕ್ಕೆ ಅದು ಈಕ್ವಲ್ ಅಲ್ಲ. ಅದು ಮಗಳ ಮದುವೆಲಿ ತುಂಬ ಓಡಾಡಿದ್ರಿ, ಯಾರ್ದೋ ಮಗಳ ಮದುವೆ, ನೀವು ಭಾಳ ಓಡಾಡಿದ್ರಿ, ನಿಮ್ಮ ಕಡೆಗೆ ಅವ್ನು ಥ್ಯಾಂಕ್ಸ್ ಹೇಳಿಬಿಟ್ರೆ ಸಾಕ? ಏನೂ ಹೇಳ್ದಿದ್ರು ಕೂಡ ನಿಮಗೊಂದು ಖುಷಿ. ನನಗೆ ಹೆಣ್ಮಕ್ಳಿರಲಿಲ್ಲ, ಅವ್ರನ್ನ ಆ ಖುಷಿ ಮುಂದೆ, ಆ ಸಂತೋಷದ ಮುಂದೆ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆದ ಸಂತೋಷದ ಮುಂದೆ ಏನು ಇನ್ವೆಸ್ಟ್ ಇಲ್ಲ, ನಿಮ್ಮ ಸಂತೋಷ ಆಗಿದೆ, ಅದು ಭಾರಿ ದೊಡ್ಡದು. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದ್ರಲ್ಲಿ ಬರಲಿಲ್ಲ ಅಂದರೆ ಆ ದುಃಖ ಭಾರಿ ದೊಡ್ಡದು. ಅದರಿಂದ ನಿರೀಕ್ಷೆ ಇಲ್ಲದೆ ಕರ್ಮವನ್ನು ಮಾಡಲಿಕ್ಕೆ ಬರುತ್ತೆ. ಓಕೆ, ಬಹಳ ಸುಂದರವಾಗಿ ವಿವರಿಸಿದ್ರಿ. ಅಂದರೆ ಯಾವಾಗ ನಿರೀಕ್ಷೆಗಳು ಹೆಚ್ಚಾಗುತ್ತೆ ನೋವು ಹೆಚ್ಚಾಗುತ್ತೆ, ನಿರೀಕ್ಷೆಗಳಿಲ್ಲದಿದ್ದಾಗ ನೆಮ್ಮದಿ ಹೆಚ್ಚಾಗುತ್ತೆ ಅಂತ. ಆದರೆ ಸತ್ಯವಂತರಿಗಿದು ಕಾಲವಲ್ಲ ಅಂತ ಹೇಳ್ತಾರೆ. ನೀವು ಹೇಳ್ತೀರಿ ಜೀವನ ಹೀಗೆ ಇರಬೇಕು ಅಂತ. ಯಾವುದು ಸತ್ಯ?
ಅಲ್ಲ, ಸತ್ಯವಂತರಿಗಿದು ಕಾಲವಲ್ಲ ಅನ್ನುವ ಶಬ್ದ ಅಥವಾ ಪದದ ಅರ್ಥ, ಈ ಜನ ಈ ಕಾಲನ್ನು ನೋಡಿ ಬೈತಾರೆ. ಕಾಲ ಕೆಟ್ಟೋಯ್ತು, ಕಾಲ ಕೆಟ್ಟೋಯ್ತು. ತುಂಬ ಜನ ಮಾತಾಡುವಾಗ ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ, ಈಗೆಲ್ಲ ಹೀಗಾಯಿತು, ಕಾಲದ ಮೇಲೆ ಆಪಾದನೆ ಮಾಡ್ತಾರೆ. ನಿಜವಾಗಿಯೂ ಕಾಲ ಶಬ್ದ ಶಾಸ್ತ್ರದಲ್ಲಿ ದೇವರ ಹೆಸರದು. ಕಾಲಶ್ಚ ನಾರಾಯಣ, ವೇದದಲ್ಲಿ ಕಾಲ ಮೀನ್ಸ್ ನಾರಾಯಣ. ಅದರದ್ದು ವಿವರಣೆಯನ್ನು ದಾಸರು ಪದ್ಯದಲ್ಲಿ ಕೊಡ್ತಾರೆ. ಏನು ಹಾಗಂದ್ರೆ, ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಗ್ನ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ ತವ ದಾಸೋಹಂ. ಎಲ್ಲವೂ ಕಾಲದಿಂದ ಏನೇನು ಬರುತ್ತೆ ಉಂಟಾಗುತ್ತೆ ಅದು ಎಲ್ಲವೂ ಭಗವಂತ. ಕೆಟ್ಟಿದ್ದು ಕಾಲ ಅಲ್ಲ, ಆ ಕಾಲದ ಹೆಸರಲ್ಲಿ ನಾವು ಕೆಟ್ಟಿರೋದು. ನಮ್ಮ ಸಂಸ್ಕಾರಗಳನ್ನೆಲ್ಲ ಬಿಟ್ಕೊಂಡು ಬಂದ್ವಿ. ಹಿಂದಿನಿಂದ ಏನು ನಮ್ಮ ಹಿರಿಯರು ಮಾಡ್ಕೊಂಡು ಬಂದರು, ಅದನ್ನೆಲ್ಲ ಬಿಟ್ಕೊಂಡು ಬಂದದ್ದಕ್ಕೆ ನೀವು ಮೊದಲೇ ಹೇಳಿದ ಹಾಗೆ ಈಗ ಕಾಂಪಿಟೇಷನ್ ಯುಗದಲ್ಲಿ ಧಾವಿಸಿ ಹೋಗ್ತಿರೋದ್ರಿಂದ ಬೇರೆ ಎತ್ತರದವರು ನೋಡಿ ನಾನೂ ಹಾಗಾಗಬೇಕು ಅಂತ ಹೋಗ್ತಿರೋದ್ರಿಂದ ಕಾಲ ಕೆಟ್ಟಾಗಿ ಕಾಣುತ್ತೆ. ನಿಜವಾಗಿ ಕಾಲ ಏನು ಕೆಟ್ಟಿಲ್ಲ. ಸತ್ಯವಂತರಿಗಿದು ಕಾಲವಲ್ಲ ಅಂದರೆ ಈ ಕಾಲದಲ್ಲಿ ಏನು ನಡೀತಾ ಇದೆಯಲ್ಲ, ನಡೀಬಾರದು, ಅದು ಸತ್ಯವಂತರಿಗಲ್ಲ. ಇದು ಅವ್ರು ಯಾವ ಕಾಲದಲ್ಲಿದ್ದರೂ ಕೂಡ ಸತ್ಯ ಯುಗದ ಕಾಲದಲ್ಲೇ ಇರ್ತದೆ. ಸತ್ಯಯುಗ ಅಂದರೆ ಕೃತಯುಗ, ಕೃತತ್ರೇತ ದ್ವಾಪರ ಕಲಿ, 4 ಯುಗದಲ್ಲಿ ಇವಾಗ ಕಲಿಯುಗ. ಈ ಯುಗ ಸತ್ಯವಂತರಿಗೆ ಅಂದರೆ ಸತ್ಯ ಕಾಲದವರಿಗೆ ಈ ಯುಗ ಅಲ್ಲ ಅಂತ. ಅಲ್ಲ ಅಂದರೆ ಅವ್ರು ಏನಾರು ಇಲ್ಲಿ ಹುಟ್ಟಿದ್ರು ಅವ್ರು ಹಾಗೇ ಇರ್ತಾರೆ. ಫಾರಿನ್ನಲ್ಲಿ 50 ವರ್ಷ ಇದ್ದವರು ಸುಮ್ಮನೆ ಬೆಂಗಳೂರಿಗೆ ಒಂದು 4 ದಿವಸ ಬರ್ತೀವಿ ಅಂದ ಮಾತ್ರಕ್ಕೆ ಬೆಂಗಳೂರಿಗರಾಗಲ್ಲ. ಅವರು ಅಲ್ಲಿಯವ್ರ ಥರನೇ ಇರ್ತಾರೆ, 4 ದಿವಸ ಇದ್ದು ಹೊರಟು ಬಿಡ್ತಾರೆ. ಅವ್ರು ಏನು ಇದ್ರದ್ದು ಯಾವ ಎಫೆಕ್ಟ್ಸು ಅವ್ರಿಗಾಗಲ್ಲ. ಹಾಗೆ ಯಾರು ಸತ್ಯವಂತರಿದ್ದಾರೆ, ಸಾಧನೆ ಮಾರ್ಗದಲ್ಲಿದ್ದಾರೆ, ಅವ್ರು ಯಾವ ಕಾಲದಲ್ಲಿದ್ದರೂ ಕಾಲವನ್ನು ದೂಷಣೆ ಮಾಡಲ್ಲ, ಅದ್ರ ಮೇಲೆ ಅಪಾದನೆ ಹಾಕೋಲ್ಲ. ತಮ್ಮಲ್ಲಿ ಏನಾದ್ರು ತಪ್ಪುಗಳಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ತಾ ಹೋಗ್ತಾರೆ ವಿನ ಟೈಮ್ ಮೇಲೆ, ಕಾಲದ ಮೇಲೆ. ಕೆಲವ್ರು ಅಂತಾರೆ ನೋಡಿ, ನನ್ನ ಟೈಮೇ ಚೆನ್ನಾಗಿಲ್ಲ, ನನ್ನ ಕಾಲ ಸರಿಗಿಲ್ಲ, ನಾನು ಏನು ಮಾಡಿದ್ರು ಎಲ್ಲ ಉಲ್ಟಾ ಹೊಡಿತಾ ಇದೆ. ಇಲ್ಲ, ಒಂದು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಸರಿಗಿಲ್ಲ. ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ? ಕಾಲ ಕಾರಣ ಅಲ್ಲ, ಕರ್ಮ ಯಾವುದು ಕಾರಣ ಅಲ್ಲ. ನಮ್ಮ ಹಣೆ ಬರ ಏನಿದೆ ಅದರಂಗೆ ಆಗ್ತಾ ಇರುತ್ತೆ. ಹಿಂದಿನ ಜನ್ಮದಲ್ಲಿ ಮಾಡಿದ್ದು. ಈಗ ಯಾರೋ ಬ್ಯಾಂಕನ ಹತ್ರ ಹೋಗಿ ಬೆಳಗ್ಗೆ ಬಾಗಿಲೆಷ್ಟು ತೆಗೆಯುತ್ತೆ ಕೇಳ್ಕೊಂಡು 9 ಗಂಟೆಗೆ ಹೋಗಿ ಕೂತಿದ್ದು, ಅವನು ಎಷ್ಟು ಪ್ರಯತ್ನ ಮಾಡಿದ್ರು ಅವ್ನಿಗೆ 10 ರೂಪಾಯಿ ಕೂಡ ಕೊಡಲ್ಲ. ಬೇರೆ ಯಾರೋ ಬರ್ತಾನೆ, ಚೆಕ್ ಹಾಕ್ತಾನೆ, ಕಂತೆ ಹಿಡ್ಕೊಂಡು ಹೋಗ್ತಾನೆ. ಈ ದುಡ್ಡು ಕೊಡದೇ ಇದ್ದವನು ಬೇರೆಯವ್ರ ಹತ್ರ ಹೋಗಿ ಬೆಳಗ್ಗೆಯಿಂದ ಇದೀನಿ, ನನ್ನ ಟೈಮೇ ಚೆನ್ನಾಗಿಲ್ಲ, ನಂಗೆ ಮಾತ್ರ ದುಡ್ಡು ಕೊಡ್ತಿಲ್ಲ, ಬಂದವರೆಲ್ಲ ಒಬ್ಬೊಬ್ಬರು ಕ್ಯೂ ನಿಂತು ದುಡ್ಡು ತೊಗೊಂಡು ಹೋಗ್ತಾ ಇದ್ದಾರೆ. ಅವನು ಹೇಳ್ತಾನೆ, ನಿಂದು ಅಕೌಂಟ್ ಇದೆಯಾ? ನನ್ನ ಅಕೌಂಟ್ ಇಲ್ಲ. ಅಕೌಂಟೇ ಇಲ್ಲದಿದ್ಮೇಲೆ ದುಡ್ಡು ಹೇಗೆ ಕೊಡ್ತಾರೆ? ಎಷ್ಟೊತ್ತು ನಿಂತರು ಏನು ಕೊಡ್ತಾರೆ? ಕಾಲ ಕೆಟ್ಟೋಯ್ತು ಅಂದರೆ ಏನರ್ಥ? ನಿಂದು ಅಕೌಂಟ್ ಇದೆಯಾ ಹೇಳು. ಅದರಿಂದ ಇಲ್ಲ ಅಂತಾದರೆ ಇಲ್ಲ ಅಷ್ಟೇ ವಿನಃ ಕಾಲ ಕೆಟ್ಟೋಯ್ತು ಅಂತೇಳಿ ಕಾಲದ ಮೇಲೆ ಅಪಾದನೆ ಮಾಡಿ ಅದೆಲ್ಲ ಇಲ್ಲ. ಸತ್ಯವಂತರಿಗಿದು ಕಾಲವಲ್ಲ ಅಂದರೆ ಸತ್ಯಯುಗದವರು ಅಥವಾ ಸಜ್ಜನರು ಅವರು ಈ ಕಾಲದಲ್ಲಿ ನಡೆಯುವ ಘಟನೆಗಳನ್ನು ಸರಿ ಅಂತ ಹೇಳೋಲ್ಲ, ಇದು ತಪ್ಪು ಅಂತ ಪ್ರತಿಪಾದನೆ ಮಾಡ್ತಾರೆ. ಆ ತಪ್ಪಿಗೆ ಅವರು ಒಳಗಾಗೋಲ್ಲ, ಅವರು ಹೇಗಿರಬೇಕೋ ಹಾಗೇ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಹಿಂದೆ ಇದೇ ಭೂಮಿ ಮೇಲೆ ಎಷ್ಟೋ ಉತ್ತಮರೆಲ್ಲ ಹುಟ್ಟಿ ಹೋಗಿದ್ದಾರೆ. ತುಂಬ ಬೆಳಗ್ಗೆ ಎದ್ದು ಸ್ಮರಣೆ ಮಾಡಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥ ನಮ್ಮ ರಾಘವೇಂದ್ರ ಸ್ವಾಮಿಗಳಿರಬಹುದು, ಬೇಕಾಷ್ಟು ಜನ ಜ್ಞಾನಿಗಳು. ಅವ್ರು ಎಂದೂ ಕೂಡ ಕಾಲದ ಪ್ರಭಾವಕ್ಕೆ ಒಳಗಾಗಿ ಅವ್ರು ಎಂದೂ ಕಾಲನ್ನು ಬೈಲಿಲ್ಲ. ನಮ್ಮ ಹಾಗೆ ಇದ್ದವರು, ಅವ್ರಿಗೂ ಹೆಂಡತಿ ಇದ್ದರು, ಅವ್ರಿಗೂ ಮಕ್ಕಳಿದ್ರು, ಪುರಂದರದಾಸರಿಗೆ ಹೆಂಡತಿ ಇದ್ದರು, ಮಕ್ಕಳಿದ್ರು, ಎಲ್ಲದರ ನಡುವೆನೇ ಇದ್ದರು. ಆದರೆ ಎಂದೂ ಕೂಡ ಅವರು ಕಾಲ ಚೆನ್ನಾಗಿಲ್ಲ ಹಾಗೆ ಹೀಗೆ ಬೈಲಿಲ್ಲ. ಅವ್ರು ಹೇಗಿರಬೇಕು ಹಾಗೇ ಇದ್ದೋದ್ರು. ಅದನ್ನು ಸತ್ಯವಂತರಿಗೆ ಇದು ಕಾಲ ಅಲ್ಲ ಅಂದರೆ ಸತ್ಯವಂತರು ಇಲ್ಲಿ ಬಂದರು, ಸತ್ಯವಂತ ಯುಗದಲ್ಲಿ ಹೇಗಿದ್ದರೂ ಹಾಗೇ ಇರ್ತಾರೆ. ಇದು ಅದರ ಮುಂದಿನ ಮಾತುಗಳಲ್ಲಿ ಹೇಳುವಾಗ ಅದರ ನಿಜವಾದ ಅರ್ಥ ಹೇಳ್ತಾರೆ. ದಂಡದ್ರೋಹಕ್ಕೆ ಉಂಟು,
ಪುಂಡು ಪೋಕರಿಗುಂಟು ಹ್ಮ್ ಹೆಂಡಿರು ಮಕ್ಕಳಿಗಿಲ್ಲವೀ ಕಾಲ. ಮನುಷ್ಯ ತಾನು ಸಂಪಾದನೆ ಮಾಡಿದ್ದನ್ನು ಹ್ಮ್ ಹೆಂಡತಿಗೆ ತಾಯಿಗೆ ಮಕ್ಕಳು ಕೊಡು ಅಂದರೆ ಯೋಚನೆ ಮಾಡ್ತಾನೆ. ಹ್ಮ್ ಅದೇ ಫೈನ್ ಕಟ್ಟು ಅಂದರೆ ಬಾಯಿ ಮುಚ್ಕೊಂಡು ಕೊಟ್ಟಬೇಕಲ್ಲಿ, ಏನೂ ಮಾಡ್ಲಿಕ್ಕೆ ದಂಡಕ್ಕುಂಟು. ಹ್ಮ್ ಇನ್ಯಾರಿಗಾರು ತನಗಾಗದೇ ಇದ್ದವ್ರಿಗೆ ಏನಾದ್ರು ಮಾಡಿಸ್ಬೇಕು ಅಂದ್ರೆ ಎಷ್ಟಾರು ಖರ್ಚಾಗಲಿ ಅವನು ಹಾಳಾಗೋಬೇಕಟ್ಟೆ. ದ್ರೋಹಕ್ಕೆ ಉಂಟು. ಹ್ಮ್ ಪುಂಡು ಪೋಕರಿಗುಂಟು. ಪೋಕರಿ ಪುಂಡರು ಅಂದರೆ ಯಾವುದೋ ಒಂದು ಕೂಟ, ಒಂದು ಗ್ಯಾಂಗು, ಅಲ್ಲಿಗೆ ಬೇಕಾದ ಖರ್ಚು ಮಾಡ್ತಾನೆ. ಅದೇ ತಾಯಿಗೆ ಮಕ್ಕಳಿಗೆ ಹೆಂಡತಿಗೆ ಖರ್ಚು ಮಾಡೋದಂದ್ರೆ ಕೌಂಟ್ ಮಾಡ್ತಾನೆ. ಅವಾಗ ಅಷ್ಟು ಕೊಟ್ಟಿದ್ದೆ, ಇವಾಗ ಇಷ್ಟು ಮಾಡಿದ್ದೆ. ಅದರಿಂದ ಸತ್ಯವಂತರಿಗಿದು ಕಾಲವಲ್ಲ. ಅಂದರೆ ನಮ್ಮದು ಸಂಪಾದನೆ ಆಗಲಿ, ನಮ್ಮದು ಮೆಂಟ್ಯಾಲಿಟಿ ಹೇಗಿದೆ ಅಂದರೆ ಕೆಟ್ಟದ್ದಕ್ಕೆ ನಾವು ಯೂಸ್ ಮಾಡುವ ಹಾಗೆ, ಕೆಟ್ಟದ್ದಕ್ಕೆ ಮನಸ್ಸೋಲುವ ಹಾಗೆ, ಒಳ್ಳೆಯದಕ್ಕೆ ನಮ್ಮ ಮನಸ್ಸು ಸೋಲಲ್ಲ. ಈ ಕಾಲದ ಪ್ರಭಾವ ಅದು ಅಂತ ಹೇಳ್ತಾರೆ. ಅಂದರೆ ಈ ಕಲಿಯುಗ ಅನ್ನೋ ಕಾಲವೇ, ಕಲಿ ಮೀನ್ಸ್ ಕಲಹ, ಕಲಹ ಮೀನ್ಸ್ ಜಗಳ. ಎಲ್ಲಿ ಹೋದರೂ ಜಗಳ. ಒಬ್ಬನ ಕಂಡ್ರೆ ಒಬ್ರಿಗಾಗಲ್ಲ, ಇವನ್ ಕಂಡ್ರೆ ಅವ್ರಿಗಾಗಲ್ಲ, ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಕಂಡ್ರೆ ಗಂಡನಿಗಾಗಲ್ಲ, ಗಂಡ ಹೆಂಡ್ತಿಗೆ ಮಕ್ಳು ಕಂಡ್ರೆ ಆಗಲ್ಲ, ಮಕ್ಳನ್ನ ಕಂಡ್ರೆ ಅಪ್ಪ. ನಮಗೆ ಯಾರನ್ನು ಕಂಡ್ರೂ ಆಗಲ್ಲ. ಅದಕ್ಕೆ ದೇವರಿಗೂ ನಮ್ಮ ಕಂಡ್ರೆ ಆಗಲ್ಲ. ಇದು ಫ್ಯಾಕ್ಟ್.